ಇನ್ನು ಎಲ್ಲ ವಿಚಾರಗಳನ್ನು ಹೊರತುಪಡಿಸಿ ಮತ್ತೊಂದು ಮಹತ್ವದ ವಿಚಾರ ಮತ್ತು ಗಮನಿಸಬೇಕಾಗಿರುವಂತಹ ವಿಚಾರ, ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಜ್ವರ ತಾಂಡವಾಡ್ತಾ ಇದೆ ರಾಜಧಾನಿಯಲ್ಲಿ. ತಮ್ಮ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ, ನೆಗಡಿ ಕಾಣಿಸ್ಕೊಂಡ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಡೆಂಗಿ ಸ್ಫೋಟಗೊಳ್ತಾ ಇದೆ ರಾಜಧಾನಿಯಲ್ಲಿ. ಬೌರಿಂಗ್ ಆಸ್ಪತ್ರೆ ಎದುರುಗಡೆನೆ ಡೆಂಗಿ ಅಪಾಯ. ಅಶೋಕ ಪಿಲ್ಲರ್ ಸುತ್ತಮುತ್ತ ಅನಾರೋಗ್ಯ. ಮಕ್ಕಳಿಗೆ ಜ್ವರದ ಬಗ್ಗೆ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಲೇಬೇಡಿ. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ರಾಜಧಾನಿಯಲ್ಲಿ ಹೆಚ್ಚು ಡೆಂಗಿ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ. ಅದೇನು ಕಸದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರೋದ, ಸೊಳ್ಳೆಗಳು ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಒಂದು ರಿಯಾಲಿಟಿ ಚೆಕ್ ಇದೆ. ಈ ವಿಚಾರವಾಗಿ ನೋಡ್ಕೊಂಬರೋಣ. ನಾವೆಲ್ಲ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗೋದು ರೋಗ ಗುಣ ಆಗಲಿ ಅಂತ. ಆದರೆ ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರುವಂಥ ಆಸ್ಪತ್ರೆಗೆ ಬಂದರೆ ರೋಗ ಗುಣ ಆಗೋದಿರಲಿ, ಅದ್ರ ಜೊತೆ ಇನ್ನೆರಡು ರೋಗಗಳು ನಿಮಗೆ ಸೇರ್ಕೋಬೋದೇನೋ ಅಂತ ಡೌಟ್ ಬರುತ್ತೆ. ಯಾಕಂದರೆ ನಾನು ನಿಮಗೆ ನೇರವಾಗಿ ದೃಶ್ಯದಲ್ಲಿ ತೋರಿಸ್ತೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, BBMP ಕಸದ ಗಾಡಿ ಒಂದು ನಿಂತಿದೆ. ಈ ಒಂದು BBMP ಕಸದ ಗಾಡಿ ನಿಂತಿರೋದು ಈ ಕಡೆ ಅಶೋಕ ಪಿಲ್ಲರ್ ಬಳಿ ಇರುವಂಥ ಒಂದು BBMPಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅದರ ಎದುರು ಭಾಗದಲ್ಲಿ ಈ ಆಸ್ಪತ್ರೆಯ ಆವರಣವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಹಿಂದೆ ಇದು ಒಂದು ಹೆರಿಗೆ ಆಸ್ಪತ್ರೆ ಆಗಿತ್ತು. 1968ರಲ್ಲಿ ಎಸ್ ನಿಜಲಿಂಗಪ್ಪ ಅವರು ಆರೋಗ್ಯ ಸಚಿವರಾಗಿದ್ರಲ್ಲ, ಅವಾಗ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ರು. ಆ ಕಟ್ಟಡ ಸರಿಯಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಆಸ್ಪತ್ರೆಯನ್ನು ಶಿಫ್ಟ್ ಮಾಡಿದ್ದಾರೆ. ಹೆರಿಗೆ ಆಸ್ಪತ್ರೆಯನ್ನು ಶಿಫ್ಟ್ ಮಾಡಲಾಗಿದೆ. ಈ ಬಿಲ್ಡಿಂಗನ್ನು ಡೆಮೊಲಿಷನ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸುಮಾರು 6-7 ತಿಂಗಳು ಆಗೋಯ್ತು. ಆದರೆ ಇಲ್ಲಿ ಸದ್ಯ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ರನ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣ ಎಷ್ಟು ಸ್ವಚ್ಛವಾಗಿರಬೇಕು ಅನ್ನೋದು ನೀವು ಗೊತ್ತಿರುತ್ತೆ. ಆಸ್ಪತ್ರೆಯಲ್ಲೇ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಹಾಗೆ ಈ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯದಂತಹ ಕಾಯಿಲೆಗಳು ಕೂಡ ಈಗ ಜಾಸ್ತಿ ಆಗ್ತಾ ಇದ್ದಾವೆ. ಇದರ ನಡುವೆ ಈಗ ಸದ್ಯ BBMP ಮಾಡ್ತಾ ಇರುವಂಥ ಎಡಬಟ್ಟಿನ ಕೆಲಸವನ್ನು ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ. ಇದನ್ನು ಡಂಪಿಂಗ್ ಯಾರ್ಡ್ ಆಗಿ ಮಾಡ್ಕೊಂಡಿದ್ದಾರೆ. BBMP ಈ ಏರಿಯಾದಲ್ಲಿ ಸುತ್ತಮುತ್ತ ಸಂಗ್ರಹಿಸಿರುವಂಥ ಕಸವನ್ನು ತಂದು ಇಲ್ಲಿ ಇಡ್ತಾ ಇರುವಂಥದ್ದನ್ನು ನೋಡ್ಬೋದು. ಹಾಗೆ ಇಲ್ಲಿ ಸುತ್ತಮುತ್ತ ಅವರು ತಂದು ಇಲ್ಲಿ ಕಸವನ್ನು ಎಸೆದ್ರೂ ಕೂಡ ಯಾರು ಕೇಳ್ತಾ ಇಲ್ಲ. ಆಸ್ಪತ್ರೆ ಅಧಿಕಾರಿಗಳು BBMP ಘನತ್ಯಾಜ್ಯ ವಿಭಾಗಕ್ಕೆ ದೂರನ್ನು ನೀಡಿದರೂ ಕೂಡ ಈ ಕಸದ ಸಮಸ್ಯೆ ಇನ್ನೂ ಕೂಡ ಹಾಗೆ ಇದೆ. ಆಸ್ಪತ್ರೆ ಆವರಣವನ್ನು ನೀವು ನೋಡ್ತಾ ಇದ್ರೆ ಇಡೀ ಆಸ್ಪತ್ರೆಯ ಫುಲ್ ಕಸವೇ ತುಂಬ ಹೋಗಿರುವಂಥದ್ದು. ಅಂದರೆ ಈ ಡಂಪಿಂಗ್ ಯಾರ್ಡನ್ನು ಮಾಡ್ಕೊಂಡಿದ್ದಾರೆ BBMPಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು. ಇಲ್ಲಿ ಬರುವಂತಹ ಬಡ ಹಾಗೂ ಮಧ್ಯಮ ವರ್ಗದ ಜನರು ಕಾಯಿಲೆ ಗುಣವಾಗಲಿ ಅಂತ ಅದು ಯಾವ ನಂಬಿಕೆಯಲ್ಲಿ ಬರಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನು ನೀಡಬೇಕು ಅಂತ ಹೇಳಿ ಇಲ್ಲಿನ ಜನರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.